ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸಖ್ಯ ಗಾಂವ್ಕರ್. ಮೂಡ ಸಂಕಷ್ಟದ ನಡುವೆ ಸಿದ್ದರಾಮಯ್ಯ ವಿಡಿಯೋ ಬ್ಲಾಸ್ಟ್ ಈಗ ಮುಜುಗರಕ್ಕೆ ಕಾರಣ ಆಗಿದೆ. ಕೈಪಾಳೆಯ ಕೈ ಹಿಸುಕಿಕೊಳ್ಳುವಂತಾಗಿದೆ ಪರಿಸ್ಥಿತಿ. ಏನಾಗ್ತಾ ಇದೆ ಹಾಗಾದ್ರೆ ಕೈಪಾಳ್ಯದಲ್ಲಿ ಅನ್ನೋದು ಒಂದು ಕಡೆ ಆದ್ರೆ ಸಿದ್ದರಾಮಯ್ಯನವ್ರಿಗೆ ಇಂತಹ ಪರಿಸ್ಥಿತಿ ಎದುರಾಯ್ತಲ್ಲ ಅನ್ನೋದು ಈಗ ಗಮನ ಸೆಳೆತಿರೋ ಬೆಳವಣಿಗೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಒಂದು ಕಡೆ ಏಟಿಗೆ ತಿರುಗೇಟು ಅನ್ನೋ ಥರ ಒಂದು ಅಸ್ತ್ರ ಸಿಕ್ಕಿಬಿಟ್ಟಿದೆ. ನಿರ್ಮಲಾ ಸೀತಾರಾಮನ್ ವಿರುದ್ಧ FIR ಮತ್ತು ಕುಮಾರಸ್ವಾಮಿ ಅವರ ಲೋಕಾಯುಕ್ತ ಕೇಸ್ ವಿಚಾರಣೆ ಆಗ್ತಾ ಇದೆ. ಇದೆಲ್ಲದರ ನಡುವೆ ಸಿದ್ದರಾಮಯ್ಯನವರು ನಾನೇ ಯಾಕೆ ಹೆದರಲಿ ಅಂತಿದ್ದಾರೆ. ನನ್ನ ಕೇಸು ಇವ್ರ ಕೇಸು ಎಲ್ಲ ಒಂದೇ, FIR ಆಗಿದೆ ಅಂದಮೇಲೆ ಎಲ್ಲರೂ ರಾಜೀನಾಮೆ ಕೊಡಲಿ, ಹಾಗಾದ್ರೆ ನನಗೆ ಯಾಕೆ ಪ್ರಶ್ನೆ ಮಾಡ್ತೀರಿ ಅಂತ ಸೆಡ್ ಹೊಡ್ತಿದ್ದಾರೆ. ಹೋರಾಟ ಮಾಡ್ತೀನಿ, ಕಾನೂನು ಹೋರಾಟ ಮಾಡ್ತೀನಿ, ಯಾರಿಗೂ ಹೆದರಲ್ಲ, ಕುರ್ಚಿನೂ ಬಿಡಲ್ಲ ಅಂತ ಸವಾಲು ಹಾಕಿದಾರಲ್ವಾ. ಈ ಹೊತ್ತಲ್ಲಿ ಸಿದ್ದರಾಮಯ್ಯನವರ ವಿಡಿಯೋ ಒಂದು ಈಗ ಸಂಚಲನ ಸೃಷ್ಟಿ ಮಾಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಮತ್ತು ಪ್ರತಿಪಕ್ಷಗಳಿಗೂ ಭರ್ಜರಿ ಅಸ್ತ್ರವಾಗಿದೆ. ಕುಮಾರಸ್ವಾಮಿಯವರು ಸುದ್ದಿಗೋಷ್ಠಿ ನಡೆಸಿ ವಾಗ್ದಾಳಿ ನಡೆಸಿ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ಅದು ಸದ್ದು ಮಾಡ್ತಾ ಇದೆ. ಯಾವ ವಿಡಿಯೋ ಅದು ಅಂತ ಕೇಳಿದ್ರೆ, ರಾಜ್ಯಪಾಲರ ಕುರಿತು ಸಿದ್ದರಾಮಯ್ಯನವರು ಆಡಿರುವ ಮಾತುಗಳು ಈಗ ಸಂಚಲನ ಸೃಷ್ಟಿ ಮಾಡಿರೋದು. ಈ ಜಟಾಪಟಿ ಜೋರಾಗಿರೋ ಹೊತ್ತಲ್ಲಿ, ರಾಜಭವನ ವರ್ಸಸ್ ಸರ್ಕಾರ ಜಟಾಪಟಿ ತಾರಕಕ್ಕೇರಿರೋ ಹೊತ್ತಲ್ಲಿ, ರಾಜ್ಯಪಾಲರ ಅಧಿಕಾರಕ್ಕೆ ಸರ್ಕಾರ ಕೊಕ್ಕೆ ಹಾಕ್ತಿದೆಯಾ ಅನ್ನೋ ಮಟ್ಟಿಗೆ ಕ್ಯಾಬಿನೆಟ್ ತೀರ್ಮಾನಗಳು ಹೊರಬಿದ್ದಿರುವ ಹೊತ್ತಲ್ಲಿ ಈಗ ರಾಜ್ಯಪಾಲರ ಬಗ್ಗೆ ಸಿದ್ದರಾಮಯ್ಯನವರು ಏನ್ ಹೇಳಿದ್ದಾರೆ ಅನ್ನೋದು ಸಂಚಲನ ಸೃಷ್ಟಿ ಮಾಡ್ತಿದೆ. ರಾಷ್ಟ್ರಪತಿಗಳ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನೋದು ಸಂಚಲನ ಸೃಷ್ಟಿ ಮಾಡ್ತಿದೆ ಮತ್ತು ಕೈ ಕಸಿವಿಸಿಗೆ ಒಳಗಾಗುವಂತಾಗಿದೆ. ಬಟ್ ನನ್ನ ಪ್ರಶ್ನೆ ಏನು ಅಂತಂದ್ರೆ, ರಾಷ್ಟ್ರಪತಿಯವರು ಈ ದೇಶದ ಸಂವಿಧಾನದ ಹೆಡ್, ಅವರ ಪ್ರತಿನಿಧಿಯಾಗಿ ಗವರ್ನರ್ಗಳು, ರಾಜ್ಯಪಾಲರುಗಳು ಪ್ರತಿ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಒಂದು ಸರ್ಕಾರ ಸಂವಿಧಾನದ ಚೌಕಟ್ಟಿನೊಳಗಡೆ ಕೆಲಸ ಮಾಡ್ತಾ ಇದೆ ಇಲ್ವೋ ಅಂತಕ್ಕಂಥ ನೋಡ್ಕೊಳ್ತಕ್ಕಂಥ ಉಸ್ತುವಾರಿ ಇವ್ರಿಗಿರ್ತದೆ. ಸರ್ಕಾರ ತಪ್ಪು ಮಾಡಿದ್ರೆ ಆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ, ಅವ್ರಿಗೆ ಬುದ್ಧಿ ಹೇಳ್ತಕ್ಕಂಥ, ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ಅಧಿಕಾರ ರಾಜ್ಯಪಾಲರಿಗಿದೆ. ಅದು ಅವರ ಅಧಿಕಾರನೇ ಚಲಾಯಿಸಿದಾಗ ಇದು ರಾಜಕೀಯ ಪ್ರೇರಿತ, ದುರುದ್ದೇಶದಿಂದ ಮಾಡಿದ್ದಾರೆ, ಇದು ಪ್ರೀ ಪ್ಲಾನ್ಡ್, ವಿರೋಧ ಪಕ್ಷದವ್ರು ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಜನ ಅದನ್ನೆಲ್ಲ ನಂಬೋದಿಲ್ಲ. ಇವರು ಭ್ರಷ್ಟರು ಅಂತೇಳಿ ಈಗಾಗಲೇ ಹಳೆ ವಿಡಿಯೋ. ಹಿಂದೆ ವಿರೋಧ ಪಕ್ಷ ನಾಯಕರಾಗಿದ್ದಾಗ ಸಿದ್ದರಾಮಯ್ಯನವರು ಏನು ಮಾತಾಡಿದ್ರು ರಾಜ್ಯಪಾಲರ ಬಗ್ಗೆ? ಸರ್ಕಾರದಲ್ಲಿ ತಪ್ಪು ಮಾಡಿದಾಗ, ದಾರಿ ತಪ್ಪಿದಾಗ ರಾಜ್ಯಪಾಲರಿಗೆ 100ಕ್ಕೆ 100ರಷ್ಟು ಅಧಿಕಾರ ಇದೆ, ಸಂಪೂರ್ಣ ಅಧಿಕಾರ ಇದೆ ಕ್ರಮ ಕೈಗೊಳ್ಳೋದಿಕ್ಕೆ. ರಾಷ್ಟ್ರಪತಿಗಳು ಸಂವಿಧಾನಕ್ಕೆ ಹೆಡ್ ಆಗಿರ್ತಾರೆ, ಅವರ ಪ್ರತಿನಿಧಿಯಾಗಿ ರಾಜ್ಯಪಾಲರು ಇಲ್ಲಿರ್ತಾರೆ. ಅವರ ಕ್ರಮವನ್ನು ಪ್ರಶ್ನೆ ಮಾಡೋ ಹಕ್ಕು ನಮಗಿಲ್ಲ. ಅವರು ತಮ್ಮ ವಿವೇಚನೆಯ ವ್ಯಾಪ್ತಿಯಲ್ಲಿ ಖಂಡಿತವಾಗಿಯೂ ಸರ್ಕಾರದಲ್ಲಿ ತಪ್ಪಾದಾಗ ಅದನ್ನ ಪಾಯಿಂಟ್ ಔಟ್ ಮಾಡಬಹುದು, ಕ್ರಮ ಕೈಗೊಳ್ಳಬಹುದು ಅಂತ ಚಾಟಿ ಬೀಸಿದ್ರು. ಮೊನ್ನೆ ಅಷ್ಟೇ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಯಡಿಯೂರಪ್ಪನವರು CM ಆಗಿದ್ದಾಗ ಲೋಕಾಯುಕ್ತದಲ್ಲಿ ಕೇಸ್ ಹೆಂಗ್ ತನಿಖೆ ಆಗುತ್ತೆ, ಮೊದಲು ರಾಜೀನಾಮೆ ಕೊಡಬೇಕು. ಲೋಕಾಯುಕ್ತ ಯಾರ ಅಂಡರ್ ಬರುತ್ತೆ? BSY ಅಂಡರ್ ಬರುತ್ತೆ. ಮತ್ತೆ BSY ರಾಜೀನಾಮೆ ಕೊಡದೆ ಹೆಂಗೆ ಎದುರಿಸ್ತಾರೆ ಲೋಕಾಯುಕ್ತ ತನಿಖೆಯನ್ನ? ಇದು ಸರಿನಾ? ಇದು ಪಾರದರ್ಶಕವಾಗಿ ನಡೆಯೋಕೆ ಸಾಧ್ಯನಾ? CM ಕುರ್ಚಿಯಲ್ಲಿ ಉಳ್ಕೊಂಡು ಯಡಿಯೂರಪ್ಪನವ್ರ ಕೇಸನ್ನ ಅಂತ ವಾಗ್ದಾಳಿ ನಡೆಸಿದಂಥ ವಿಡಿಯೋ ವೈರಲ್ ಆಗಿತ್ತು. ಈಗ ಈ ವಿಡಿಯೋ ರಾಜ್ಯಪಾಲರ ಅಧಿಕಾರ ವ್ಯಾಪ್ತಿಯ ಬಗ್ಗೆ ಮಾತನಾಡಿರೋ ವಿಡಿಯೋ ಕಾಂಗ್ರೆಸ್ಗೆ ಮುಜುಗರವನ್ನ ತಂದಿಟ್ಟಿದೆ. ಹಾಗಾದ್ರೆ ಬೇರೆಯವರ ರಾಜೀನಾಮೆಗೆ ಒತ್ತಾಯಿಸಿದ್ದ ಸಿದ್ದರಾಮಯ್ಯನವರು ಮತ್ತು ರಾಜ್ಯಪಾಲರ ಅಧಿಕಾರ ಖಂಡಿತ ಇದೆ ಅಂತ ಹೋರಾಟ ಮಾಡಿದ್ದಂತಹ ಸಿದ್ದರಾಮಯ್ಯನವರು ಈಗ ಯಾಕೆ ಕುರ್ಚಿಗೆ ಅಂಟುಕೊಂಡು ಕೂತಿದ್ದಾರೆ ಅಂತ ಪ್ರತಿಪಕ್ಷಗಳು ಮುಗಿ ಬೀಳ್ತಿರೋದು. ಕುಮಾರಸ್ವಾಮಿ ಅವರು ಕೂಡ ಆ ವಿಡಿಯೋ ರಿಲೀಸ್ ಮಾಡಿ ಒಂದ್ಸಲ ತರಿಸ್ಕೊಂಡು ನೋಡ್ಲಿ ಸಿದ್ದರಾಮಯ್ಯನವರು, ಹಾಗಾದ್ರೆ ಎಷ್ಟು ಬೇಗ ನೀವು ಪ್ಲೇಟ್ ಬದಲಾಯಿಸ್ತೀರಾ ಅಂತ ಗುಡುಗಿದ್ದಾರೆ. ಹಾಗೆ ರಾಜ್ಯದಲ್ಲಿ ಅಧಿಕಾರಿಗಳನ್ನ, ಪೊಲೀಸರನ್ನ, ಬೇರೆ ಬೇರೆ ಇಲಾಖೆಯನ್ನ ಯಾವ ರೀತಿ ಮಿಸ್ಯೂಸ್ ಮಾಡ್ತಾ ಇದ್ದೀರಾ ನೀವು, ಎಲ್ಲವನ್ನ ಬಟಾಬಯಲು ಮಾಡ್ತೀನಿ ಅಂತ ಸವಾಲ್ ಹಾಕಿರೋದು. ನೀವು ಎಲ್ಲೆಲ್ಲಿ ಏನೇನು ಮಾಡಿದ್ದೀರಿ ಅಂತ ಗೊತ್ತಿಲ್ವಾ? ನಿನ್ನೆ ಲೋಕಾಯುಕ್ತಕ್ಕೆ ವಿಚಾರಣೆಗೆ ಹೋದಾಗ್ಲೇ ಯಾವ ತಪ್ಪನ್ನು ಸಾಬೀತು ಮಾಡೋಕೆ ಸಾಧ್ಯ ಇಲ್ಲ ತನ್ನ ವಿರುದ್ಧ, ತಪ್ಪು ಮಾಡಿರೋ ಸಿದ್ದರಾಮಯ್ಯನವರು ಹೆಂಗ್ ಸಿಕ್ಕಾಕೊಳ್ತಾರೆ ನೋಡಿ ಅಂತ ಸವಾಲ್ ಹಾಕಿ ಬಂದ್ರು. ಮತ್ತು ಏನೇನು ರಹಸ್ಯಗಳು ಹೊರಗಡೆ ಬರ್ತಾವೆ ನೋಡ್ತಾ ಇರಿ ಅಂತ
ಚಾಲೆಂಜ್ ಮಾಡಿ ಬಂದರು ಕುಮಾರಸ್ವಾಮಿ ಅವರು. ಈಗ ಒಂದಿಷ್ಟು ಹಳೆ ವಿಡಿಯೋಗಳನ್ನೆಲ್ಲ ತೆಗೆದು ಈ ರೀತಿ ಮಾತಾಡಿದ್ದ ಸಿದ್ದರಾಮಯ್ಯನವರೇ, ನಿಮ್ಮ ಎಲ್ಲ ವಿಚಾರಗಳು ಹೊರಗಡೆ ಬರಲಿದೆ, ನೀವು ಯಾವ ರೀತಿ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಿದ್ದೀರಿ ಅನ್ನೋ ಎಲ್ಲ ವಿಚಾರಗಳು ಹೊರಗೆ ಬರಲಿವೆ ಅಂತ ಗುಡುಗಿದ್ದಾರೆ. ಬಿಜೆಪಿಗೆ ಇದು ಭರ್ಜರಿ ಅಸ್ತ್ರ ಆಗಿದೆ ಮತ್ತು ಎಲ್ಲ ಕಡೆ ಬಿಜೆಪಿ ಇದನ್ನ ವೈರಲ್ ಮಾಡ್ತಾ ಇರೋದು. ಈಗ ಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರಿಸಲಿ, ಕೆಳಗಿಳಿಯಲಿ, ರಾಜೀನಾಮೆ ಕೊಡ್ಲಿ, ತಮ್ಮ ಮಾತಿಗೆ ಬದ್ಧರಾಗಿರ್ಲಿ ಅಂತ. ಆದ್ರೆ ಕೆಳ ನ್ಯಾಯಾಲಯದ ಆದೇಶ ಆಗಿರೋದ್ರಿಂದ ಹೈಕೋರ್ಟ್ಗೆ ಹೋಗೋದಿಕ್ಕೆ ಅವಕಾಶ ಇದೆ. ಸಿದ್ದರಾಮಯ್ಯನವ್ರಿಗೂ ಚಾನ್ಸ್ ಇದೆ ಅದು, ಬಟ್ ಹೈಕೋರ್ಟ್ ಇಂದಾನು ಆದೇಶ ಆಗಿರೋದ್ರಿಂದ ಇನ್ನೂ ಮೇಲಿನ ಹೋರಾಟ ಮಾಡಬೇಕು. ಅವ್ರಿಗೆ ಇನ್ನಷ್ಟು ಸಂಕಷ್ಟ ಸುತ್ತುಗೊಳ್ತಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಜಟಾಪಟಿ ಕೆಸರಚಾಟ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ನ ನಡುವೆ ಈಗ ಟ್ರಯಾಂಗಲ್ ಫೈಟ್ ರೀತಿಯಲ್ಲಿ ನಡೀತಾ ಇದೆ. ನಾನಾ ನೀನಾ ಅನ್ನೋ ರೀತಿಯಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಈ ಕೇಸಲ್ಲಿ ಸಿಬಿಐ ಬಂದೇ ಬರುತ್ತೆ, ಡೌಟೇ ಇಲ್ಲ ಅಂತ ಸ್ನೇಹಮಯಿ ಕೃಷ್ಣ ಅವರು ಸವಾಲ್ ಹಾಕಿದ್ದಾರೆ. ಹೈಕೋರ್ಟ್ಗೆ ನಾವು ಅಂತಹ ಪೂರಕವಾದ ದಾಖಲೆಗಳನ್ನ ಕೊಡ್ತಾ ಇದ್ದೀವಿ ಲೋಕಾಯುಕ್ತದ ವಿಚಾರದಲ್ಲಿ ಅಂತ. ಕಾದ್ ನೋಡ್ಬೇಕು. ಒಟ್ನಲ್ಲಿ ಇನ್ನೊಂದು ತಿಂಗಳ ಒಳಗಾಗಿ, ಈಗ ಸೆಪ್ಟೆಂಬರ್ ಅಕ್ಟೋಬರ್ ಮುಗಿಯೋದ್ರ ಒಳಗಾಗಿ ರಾಜ್ಯ ರಾಜಕಾರಣದಲ್ಲಿ ಕುತೂಹಲಕಾರಿ ಬೆಳವಣಿಗೆಗಳ ಸುಳಿವು ಸಿಗ್ತಾ ಇದೆ. ಈಗ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.